ನಿನ್ನೆ ಮಂಡ್ಯದಲ್ಲಿ ಆ, ಭಾನು ಮುಸ್ತಾಕ್ ಲೇಖಕಿ, ಪ್ರಸಿದ್ಧ ಲೇಖಕಿ. ಸೊ ಅವರು ಚಪ್ಪಲಿ ಹಾಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾಲೆಯನ್ನು ಹಾಕಿದ್ದಾರೆ. ಅದನ್ನು ತೆಗೀರಿ ಅಂತ ಹೇಳಿದಾಗ ಚಪ್ಪಲಿ ನಮ್ಮ ದೇವರು ಅಂತನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೆ ಅದನ್ನು ಹಾಕೊಂಡೇ ನಾನು ಮಾಲೆ ಹಾಕಕ್ಕೆ, ಇಲ್ಲಾದ್ರೆ ಇಲ್ಲ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದ್ದಾರೆ. ನಾ ಹೇಳೋದು, ಚಪ್ಪಲಿ ದೇವರು ಅಂತನ್ನುವಂಥದ್ದು ಮಾನಸಿಕತೆ ಅಂದ್ರೆ ಇದು ವ್ಯವಸ್ಥಿತವಾಗಿ ಅವಮಾನ ಮಾಡೋಕೆನೆ ಸೊಕ್ಕಿನ ವರ್ತನೆ ಇದು. ಚಪ್ಪಲಿ ನಿಮ್ಮ ದೇವರಾದರೆ ಕಾಲಲ್ಲಿ ಯಾಕೆ ಇಟ್ಕೊಳ್ತೀರಿ? ಅದನ್ನ ಹಾಕೊಂಡು ಓಡಾಡ್ತಾ ಇದ್ದೀರಿ ಯಾಕೆ? ತುಳಿತಾ ಇದ್ದೀರಿ ಯಾಕೆ? ಕೊರಳಲ್ಲಿ ಹಾಕೊಳ್ರಿ, ತಲೆ ಮೇಲೆ ಇಟ್ಕೊಳ್ರಿ. ಏನ್ ಮಾಡ್ತಾ ಇದ್ರಿ? ಏನ್ ಮೆಸೇಜ್ ಕೊಡ್ತಾ ಇದ್ರಿ ನೀವು? ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಅಲ್ಲ, ದೇಶಕ್ಕೆ ಅವಮಾನ, ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ನೀವು. ಸೊ ಈ ರೀತಿಯ ಮಾನಸಿಕತೆ ಇದನ್ನ ಡೆವಲಪ್ ಮಾಡಿದ್ದೇ ಸಿದ್ದರಾಮಯ್ಯನವರು, ಡೆವಲಪ್ ಮಾಡಿದ್ದೇ ಕಾಂಗ್ರೆಸ್ನವರು. ಅವರಿಗೆ ಬೇರೆ ಯಾರೂ ಸಿಗ್ಲಿಲ್ಲ. ಕರ್ನಾಟಕದವ್ರು ಬಹಳ ದೊಡ್ಡ ಹಿಂದೂ ವ್ಯಕ್ತಿ ಇರುವಂತ ಬೇಕಾದ ಜನ ಇದ್ದ. ಇವು ಭಾನು ಮಸ್ತಾಕ್ ಅಂತ ಕರೆಸಿ ನಾಡ ದೇವತೆ ಚಾಮುಂಡೇಶ್ವರಿಯ ಉದ್ಘಾಟನೆ ಮಾಡಿಸ್ತಾರೆ ಅಂತಂದ್ರೆ, ಸೊ ಅವಾಗಲೇನೆ ಹಾಗಾದ್ರೆ ಅವಾಗಲೂ ಚಪ್ಪಲಿ ಹಾಕೊಂಡು ಹೋಗ್ಬೇಕಾಗಿತ್ತು. ನನ್ ದೇವ್ರು ಅಂತ ಹೇಳಿ ಚಪ್ಪಲಿ ಹಾಕೊಂಡು ಹೋಗ್ಬೇಕಾಯ್ತು. ಅವಾಗ ಚಪ್ಪಲಿ ಹಾಕಿ ತೆಗೆದ್ರಿ ಅಂದ್ರೆ ಇವರು ವ್ಯವಸ್ಥಿತವಾಗಿ ವಿವಾದವನ್ನ ಮತ್ತು ಸಂವಿಧಾನವನ್ನ ಅವಮಾನ ಮಾಡೋಕೆನೆ ಈ ರೀತಿಯ ಪ್ರಕ್ರಿಯೆ ಮಾಡಿದ್ದಾರೆ. ನಾನು ಹೇಳ್ತೀನಿ, ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲಾದ್ರೆ ನೀವು ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ, ಅಲ್ಲಿ ಅವಕಾಶ ಮಾಡಿಕೊಡುದಿಲ್ಲ, ನಿಮ್ಗೆ ಕಾರ್ಯಕ್ರಮ ಮಾಡಿಸ್ಕೊಡುದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಸಂವಿಧಾನ, ಡಾಕ್ಟರ್ ಅಂಬೇಡ್ಕರ್, ದೇಶಕ್ಕೆ ಅವಮಾನ ಮಾಡಿದರೆ ನಿಮ್ಮ ಮಾನಸಿಕತೆ ಸರಿಯಲ್ಲ, ಇದು ಶೋಭೆ ತರುವಂತಹದ್ದಲ್ಲ ಅಂತನ್ನುವಂಥದ್ದು